ಆನಂದಪುರದ ಕರ್ನಾಟಕ ಪಬ್ಲಿಕ್ ಶಾಲೆಯಲ್ಲಿ ಹಿರಿಯ ವಿದ್ಯಾರ್ಥಿಗಳು ದಾನಿಗಳ ಸಹಕಾರದಿಂದ ನಿರ್ಮಾಣಗೊಂಡಿರುವ ವಿದ್ಯಾರ್ಥಿನಿಯರ ಹೈಟೆಕ್ ಶೌಚಾಲಯ ಹಾಗೂ ನವೀಕರಣಗೊಂಡ ಶಾಲಾ ಕೊಠಡಿ ಮತ್ತು ವಿದ್ಯಾರ್ಥಿಗಳ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ಕೆಪಿಎಸ್ ಶಾಲೆಯ ಸಮಗ್ರ ಅಭಿವೃದ್ಧಿಗಾಗಿ ಶ್ರಮಿಸುತ್ತಿರುವ ಪ್ರಕಾಶ್ ರುಕ್ಮಯ್ಯರವರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡುತ್ತಾ SSLC ಪರೀಕ್ಷೆಯಲ್ಲಿ ರಾಜ್ಯಕ್ಕೆ ಪ್ರಥಮ, ದ್ವಿತೀಯ ಹಾಗೂ ತೃತೀಯ ರ್ಯಾಂಕ್ ಗಳಿಸಿದ ವಿದ್ಯಾರ್ಥಿ ಒಬ್ಬರಿಗೆ 50,000 ರು ಪ್ರೋತ್ಸಾಹಧನ ನೀಡುವುದಾಗಿ ಘೋಷಿಸಿದರು. ಕರ್ನಾಟಕ ಪಬ್ಲಿಕ್ ಶಾಲೆ ಇನ್ನು ಕೇವಲ 2 ವರ್ಷಗಳಲ್ಲಿ 4 ಕೋಟಿ ರು ಅಧಿಕ ವೆಚ್ಚದಲ್ಲಿ ಸಂಪೂರ್ಣ ಅಭಿವೃದ್ಧಿ ಮಾಡಿ ರಾಜ್ಯಕ್ಕೆ ಮಾದರಿ ಶಾಲೆಯನ್ನಾಗಿಸುವ ಗುರಿ ನನ್ನದಾಗಿದೆ ಎಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಪ್ರಾಚಾರ್ಯರಾದ ರವಿಶಂಕರ್, ಉಪ ಪ್ರಾಚಾರ್ಯರಾದ ಈಶ್ವರಪ್ಪ, ಶಾಲಾಭಿವೃದ್ಧಿ ಸಮಿತಿಯ ಅಧ್ಯಕ್ಷರಾದ ರಾಮಚಂದ್ರ, ಪ್ರಾಥಮಿಕ ವಿಭಾಗದ ಮುಖ್ಯ ಶಿಕ್ಷಕ ಧರ್ಮರಾಜ್, ಹಿರಿಯ ವಿದ್ಯಾರ್ಥಿಗಳು ದಾನಿಗಳಾದ ಪ್ರಾಣೇಶಾಚಾರ್, ಸುರೇಶ್, ಶಂಕರ್ ನಾಯ್ಕ್ ಹಾಗೂ ಶಾಲಾಭಿವೃದ್ಧಿ ಸಮಿತಿ ಸದಸ್ಯರಾದ ಎನ್ ಉಮೇಶ್, ರಂಗನಾಥ್, ಜಗನ್ನಾಥ್, ಬಿಡಿ ರವಿಕುಮಾರ್, ಚಂದ್ರಶೇಖರ್, ಜಗದೀಶ್, ಗಜೇಂದ್ರ ಯಾದವ್, ಶ್ರುತಿ, ಪ್ರಿಯಕೃಷ್ಣ, ಮಮತಾ ಇತರರು ಇದ್ದರು. ಎನಿ ಒಂದು ರ್ಯಾಂಕ್ ಬಂದ್ರೆ ನಿಮಗೆ 50,000 ಕೊಡ್ತೀವಿ ನಾವು. ಓಕೆ, ಫಸ್ಟ್ ರ್ಯಾಂಕ್ ಫಸ್ಟ್, ಸೆಕೆಂಡ್, ಥರ್ಡ್ ಯಾರಾದರೂ ಒಂದು ರ್ಯಾಂಕ್ ಬರಲೇಬೇಕು. ನೀವು ಇಲ್ಲಿರ್ತಕ್ಕಂಥವ್ರು ಪ್ರಕಾಶ್ಗೆ ಏನಾದರೂ ಕೊಡಬೇಕು ಅಂತಿದ್ರೆ ರ್ಯಾಂಕ್ ತಗೊಂಡು ಕೊಡಿ, ಅಷ್ಟೇ ಸಾಕು. ಓಕೆ, ತರ್ತೀರಾ? ಓಕೆ, ನೆಕ್ಸ್ಟ್ ಅಲ್ಲಿ ಡೆಲ್ಲಿ ಕಾರ್ಯಕ್ರಮ ಇದ್ದೇ ಇರುತ್ತೆ. 8, 9, 10ಕ್ಕೆ ಅವರಿಗೆ ಫಸ್ಟ್ ಬಂದವರಿಗೆ ಹೋಗುತ್ತೆ. ಸ್ಕೂಲ್ ಜಾತ್ರೆ ಮಾಡೋಣ, ದೆನ್ ಸೈನ್ಸ್ ಎಕ್ಸಿಬಿಷನ್ ಅದು ಮಾಡೋಣ. ಇದೆಲ್ಲ ನೀವು ಚೆನ್ನಾಗಿ ಕಾಂಪಿಟೇಷನ್ ಮಾಡಿ ನಂದು ಒಂದೇ ಲಾಸ್ಟ್ ರಿಕ್ವೆಸ್ಟು, ಫಿಸಿಕ್ಸು, ಕೆಮಿಸ್ಟ್ರಿ, ಬಯಾಲಜಿ ಮತ್ತು ಆರ್ಟ್ ಲ್ಯಾಬ್ ಮಾಡ್ತಾ ಇದ್ದೀವಿ. ಅದು 4 ರೂಮ್ ಕಾಣ್ತಾ ಇದೆಯಲ್ಲ ಹಳೆಯದು, ಆ ಹಳೆಯ ರೂಮನ್ನು ಲ್ಯಾಬ್ ಆಗಿ ಕನ್ವರ್ಟ್ ಮಾಡ್ತೀವಿ. ಓಕೆ, ಅದನ್ನು ಕನ್ವರ್ಟ್ ಮಾಡ್ತೀವಿ. ಅದಕ್ಕೋಸ್ಕರ ಇನ್ನು ಮೇ ಬಿ ನೆಕ್ಸ್ಟ್ ಇಯರ್ ಮಾಡ್ತೀವಿ, ಈ ವರ್ಷ ಮಾಡೋದು, ಮುಂದಿನ ವರ್ಷ ಮಾಡ್ತೀವಿ. ಆ್ಯಕ್ಚುಲಿ ಇವತ್ತು ಶೌಚಾಲಯ ಉದ್ಘಾಟನೆ, ಇದಕ್ಕೆ ನಾನು ಒಬ್ಬನೇ ಅಲ್ಲ, ನನ್ನ ಜೊತೆಯಲ್ಲಿ ತುಂಬ ಜನ ಇದ್ದಾರೆ ಹಿಂದುಗಡೆ. ಸ್ಪೆಷಲಿ ನಾನು ಥ್ಯಾಂಕ್ಸ್ ಹೇಳೋದು ನಮ್ಮ ಬ್ಯಾಚ್ 1988 ವಿದ್ಯಾರ್ಥಿಗಳು, ನಮ್ಮ ಫ್ರೆಂಡ್ಸ್ ತುಂಬ ಶ್ರಮ ಪಟ್ಟಿದ್ದಾರೆ. ಅವ್ರು ಹಿಂದ್ಗಡೆ ಇದ್ದಾರೆ, ಅವರಿಗೆಲ್ಲ ಒಂದು ಕ್ಲಾಸ್ ಮಾಡಿ ನೋಡೋಣ. ಅವರು ಸಹ ನಮ್ಮ ಜೊತೆಯಲ್ಲಿ ಕೈ ಸೋಸಿ, ಮತ್ತೆ SDMC ಅವರು ಮತ್ತು ಮೋಹನ್ ಬಂದಿಲ್ಲ, ಮೋಹನ್ ನಾವು ಪ್ರತಿಯೊಬ್ಬ ಮನೆಗೂ ಹೋಗಿ ದುಡ್ಡು ಕಲೆಕ್ಟ್ ಮಾಡ್ತೀವಿ. ಎಲ್ಲ ಸುಮ್ಮನೆ ಕೂತ್ಕೊಳ್ಳಿ, ಎಲ್ಲ ಕೂತ್ಕೊಳ್ಳಿ, ಗಲಾಟೆ ಮಾಡಬೇಡಿ. ನಾವು ಪ್ರತಿ ಮನೆಗೂ ಪ್ರಿನ್ಸಿಪಾಲ್, ವೈಸ್ ಪ್ರಿನ್ಸಿಪಾಲ್ ಬಂದಿದ್ರು, ಎಲ್ಲ ಮನೆಗಳಿಗೂ ಹೋಗಿ ನಾವು ದುಡ್ಡು ಕಲೆಕ್ಟ್ ಮಾಡಿದ್ದೀವಿ. ಯಾಕೆ ನಮಗೆ ಕೆಲಸ ಇರಲಿಲ್ಲ ಅದಕ್ಕೆ ಅಲ್ವಾ? ನೋ, ಯಾಕೆ ಮಾಡಿದ್ದೀವಿ ಅಂದರೆ ವಿದ್ಯಾರ್ಥಿನಿಯರಿಗೆ ತುಂಬ ಪ್ರಾಬ್ಲಮ್ ಇತ್ತು. ಈ ಶೌಚಾಲಯ ಕಟ್ಟೋದಕ್ಕೆ ಪ್ರೇರಣೆ ಯಾರು? ಪ್ರೇರಣೆ ಅವ್ರನ್ನ ಯಾಕೆ ಕಾದಿಸಿ ಮಾತಾಡ್ತಿದೆ ಅಂದರೆ, ಪ್ರತಿಯೊಬ್ಬರು ಇಲ್ಲಿ ಕುತ್ಕೊಂಡಿದ್ದೀರಲ್ಲ, ನಿಮ್ಮಲ್ಲೂ ಒಂದು ಟ್ಯಾಲೆಂಟ್ ಅಂತ ಇರುತ್ತೆ, ಎಲ್ಲರ ಹತ್ರನೂ ಒಂದು ಸ್ಪೆಷಲ್ ಇರುತ್ತೆ. ಅದನ್ನು ನೀವು ತೋರಿಸ್ಬೇಕು. ಓಕೆ, ಅದಕ್ಕೋಸ್ಕರ ನೀವು ಏನು ಬೇಕು ಅಂದರೆ ಧೈರ್ಯದಿಂದ ಕೇಳಬೇಕು, ಏನು ಬೇಕು ಅಂತೇಳಿ. ಅದಕ್ಕೋಸ್ಕರ ಅವಳು ಕರೆದಿ ಮಾತಾಡ್ತಿದ್ದು. ಅದಲ್ಲದೆ ಈ ಸಲ ಫಸ್ಟ್ ಆಫ್ ಆಲ್ KPSಗೆ ಕಂಗ್ರ್ಯಾಚುಲೇಷನ್. ತಾಲೂಕಿನಲ್ಲಿ ಹೈಯೆಸ್ಟ್ ಮಾರ್ಕ್ಸ್ ತಗೊಂಡು ನಂಬರ್ 1 KPS ಅಂತ ಆಗಿದೆ. ಅದಕ್ಕೆ ಎಲ್ಲ ಸ್ಟಾಫ್, ಶಿಕ್ಷಕರಿಂದ ಮತ್ತು ಪ್ರಿನ್ಸಿಪಾಲ್ ಮತ್ತು ವೈಸ್ ಪ್ರಿನ್ಸಿಪಾಲ್ಗೆ ತುಂಬ ಧನ್ಯವಾದಗಳು. ನಾನು ಜಾಸ್ತಿ ಮಾತಾಡಲ್ಲ ಈಗ, ಯಾಕಂದರೆ ಟೈಮ್ ಆಗಿದೆ. ಇದೇ ಸಲ ನೆಕ್ಸ್ಟ್ ಸಲ ಮತ್ತೆ ಇದೇ ಕಾರ್ಯಕ್ರಮ ಸೆಪ್ಟೆಂಬರಲ್ಲಿ ಎಕ್ಸಿಬಿಷನ್, ಸೈನ್ಸ್ ಎಕ್ಸಿಬಿಷನ್ ಸೆಪ್ಟೆಂಬರಲ್ಲಿರುತ್ತೆ. ಅದಕ್ಕೆಲ್ಲ ರೆಡಿಯಾಗಿ ನೆಕ್ಸ್ಟು ಈಗಷ್ಟೇ ಈಶ್ವರಪ್ಪ ಸರ್ ಹೇಳಿದರು, ನಾವು ಯೂನಿಯನ್ ಡೇ ಮಾಡ್ತೀವಿ ಡಿಸೆಂಬರಲ್ಲಿ ಅಂತ. ಅದಕ್ಕೆ ನಾನು ಯೂನಿಯನ್ ಡೇ ಬೇಡ, KPS ಜಾತ್ರೆ ಮಾಡೋಣ ಅಂತ ಇದ್ದೀನಿ. ಓಕೆ, ನಾವು ಒಬ್ಬರೇ ಅಲ್ಲ, ಸ್ಕೂಲು, ಹಳೆ ವಿದ್ಯಾರ್ಥಿಗಳು, ಊರಿನವರು ಎಲ್ಲ ಸೇರಿ KPS ಜಾತ್ರೆ ಮಾಡೋಣ. ಯೂನಿಯನ್ ಡೇ ಅಂದರೆ ತುಂಬ ಸಣ್ಣದು, ಜಾತ್ರೆ ಅಂದರೆ ದೊಡ್ಡದು ಅಲ್ವಾ? ಈ ಜಾತ್ರೆಯಲ್ಲಿ ಮಾಡೋಣ.
ಅದಲ್ಲದೆ ಇಲ್ಲಿ ಎಷ್ಟು ಜನ SSLC ನೋಡಿದ್ದಾರೆ ಕೈಯಲ್ಲಿ? SLC 130. ಲಾಸ್ಟ್ ಟೈಮ್ ಬಂದಾಗ ನಾಯಕ್ ಸರ್ ಇದ್ರು. ಎಲ್ಲಿದ್ದಾರೆ ನಾಯಕ್ ಸರ್ ನೋಡಿ, ನೀವು ಏನು ಮಾಡ್ತೀರಾ, ಓದುತ್ತೀರಾ, ಯಶಸ್ವಿ ಪಡ್ತೀರಾ, ಎಲ್ಲದರಲ್ಲೂ ಎರಡು ಮಾತ್ರ ಮಾಡಬೇಕು. ಒಂದು ತಂದೆ ತಾಯಿ, ಮತ್ತೊಂದು ಗುರುಗಳು. ಇವರಿಬ್ಬರನ್ನ ಯಾವಾಗ ನೆನಪಿಟ್ಕೊಳ್ಳಿ. ನಿಮ್ಮ ತಂದೆ ತಾಯಿ ಎಷ್ಟು ಕಷ್ಟಪಟ್ಟು ನಿಮ್ಮನ್ನು ಕಳಿಸಿರ್ತಾರೆ. ಅವರು ವ್ಯವಸಾಯ ಮಾಡ್ತಾರೋ ಏನು ಮಾಡ್ತಾರೋ, ನನ್ನ ಮಗಳು ಚೆನ್ನಾಗಿರ್ಬೇಕು, ನನ್ನ ಮಗ ಚೆನ್ನಾಗಿರ್ಬೇಕು ಅಂತೇಳಿ ಕಳಿಸಿರ್ತಾರೆ. ದಯವಿಟ್ಟು ಯಾರು ನಿಮ್ಮ ತಂದೆ ತಾಯಿಗಳಿಗೆ ಮತ್ತೆ ಗುರುಗಳಿಗೆ ನೋವಾಗದ ರೀತಿಯಲ್ಲಿ ವರ್ತಿಸಿ. ಏನು ಮಾಡ್ಬೋದು ಅಂದರೆ, ನಮ್ಮ ಅಪ್ಪ ಅಮ್ಮನಿಗೆ ಏನು ಮಾಡ್ತಿದ್ರು ಪರವಾಗಿಲ್ಲ, ಒಳ್ಳೆ ರ್ಯಾಂಕ್ ತಂದು ಒಳ್ಳೆ ವಿದ್ಯಾಭ್ಯಾಸ ತಗೊಂಡು ಒಳ್ಳೆ ಕೆಲಸದಲ್ಲಿ ಹೋಗಿ, ನೀವು ಸ್ಕೂಲಿಗೆ ಏನಾದರೂ ಮಾಡಿ ನೀವು ಇಲ್ಲಿ ಬಂದು ಕುತ್ಕೊಂಡು ಈ ಥರ ನೆಕ್ಸ್ಟ್ ಟೈಮ್ ಮಕ್ಕಳು ನಿಮಗೆ ಚಪ್ಪಾಳೆ ಹೊಡಿಬೇಕು. ಅದನ್ನು ಕನಸಲ್ಲಿ ಇಟ್ಕೊಳ್ಳಿ. ಓಕೆ, ಯಾವುದೇ ಕಾರಣಕ್ಕೂ ನೀವು ಯಾವುದೇ ಚಟಗಳನ್ನು, ಯಾವುದೇ ದುರಭ್ಯಾಸಗಳನ್ನು ಮಾಡದೆ ಸ್ಟಡಿ ಮಾಡಿ ಒಳ್ಳೆಯ ಕೆಲಸ ಸಿಗುತ್ತೆ. ಯಾವಾಗಲೂ ನಾನು ಬಂದು SSLC ಟೈಮಲ್ಲಿ ಮೋಟಿವೇಶನ್ ಸ್ಪೀಚ್ ಅಂದರೆ ಮೀಟ್ ಮಾಡ್ತೀನಿ, ಪ್ರತಿ ಸಲನೂ ಮೀಟ್ ಮಾಡ್ತೀನಿ. ಅದೇ ಥರ ಈ ಸಲಿನೂ ಮಾಡೋಣ. ತುಂಬ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀವಿ ಶಾಲೆ ಅಭಿವೃದ್ಧಿಗೋಸ್ಕರ. ಇನ್ನು 2 ವರ್ಷದಲ್ಲಿ 4 ಕೋಟಿ, ಒಟ್ಟು 4 ಕೋಟಿ ವೆಚ್ಚದಲ್ಲಿ ಈ ಸ್ಕೂಲನ್ನು ಇಂಪ್ರೂವ್ ಮಾಡಬೇಕು ಅಂತ ಒಂದು ಯೋಜನೆ ಹಾಕೊಂಡಿದ್ದೀವಿ. ಓಕೆ, ಇಲ್ಲ SSLC ಹೋಗೋ ವಿದ್ಯಾರ್ಥಿಗಳು ಒಂದೊಂದು ಗಿಡ ನೆಟ್ಬಿಟ್ಟು ಹೋಗಿ, ನೀವೇ ಗಿಡ ತಂದು ನೀವೇ ಗಿಡ ನೆಟ್ಟು ಹೋಗಿ, ಅಲ್ಲಿ ನಿಮ್ಮ ಹೆಸರು ಹಾಕಿ ನೀವಿನ್ನೊಂದು 5 ವರ್ಷನೋ 10 ವರ್ಷನೋ ಬಂದಮೇಲೆ ನೋಡು, ನನ್ನ ಮರ ಎಷ್ಟು ದೊಡ್ಡದಾಗಿದೆ, ನಿಮ್ಮ ಮರ ಎಷ್ಟು ದೊಡ್ಡದಾಗಿದೆ, ನನ್ನ ಮರ ಹಣ್ಣು ಕೊಡ್ತಾ ಇದೆ, ನಿಮ್ಮ ಮರ ಹಣ್ಣು ಕೊಡ್ತಾ ಇಲ್ಲ, ಒಂದು ಮೆಮೊರಿ ಇರಲಿ. ಮತ್ತೆ SSLCಯಿಂದ ಹೊರಗಡೆ ಹೋಗ್ತಕ್ಕಂಥವ್ರು ಈ ಸರಿ ತುಂಬ ಇಂಪಾರ್ಟೆಂಟ್ ಅಂದರೆ ನಿಮ್ಮ ಜೊತೆಲಿ ಇರ್ತಕ್ಕಂಥ ಕಾಂಟ್ಯಾಕ್ಟ್ ಇಟ್ಕೊಳ್ಳಿ. ನಮ್ಮದು ಇದೆ SSLC 98 ಬ್ಯಾಚ್. ನಾವು 37 ವರ್ಷದಿಂದ ಹಿಂದೆಯಿಂದ ಓದೋದು ಎಲ್ಲ ಸಿಕ್ಕಿದ್ದೀವಿ. ಕನೆಕ್ಷನ್ ಇಟ್ಕೊಳ್ಳಿ ಎಲ್ಲರೂ, ಯಾರನ್ನು ಮರಿಬೇಡಿ, ಆಯ್ತಾ? ಇಸ್ ಹೇಳಿ ಆಲ್ ದ ಬೆಸ್ಟ್ ಅಂಡ್ ಥ್ಯಾಂಕ್ ಯು ವೆರಿ ಮಚ್ ಫಾರ್ ಮೇಕಿಂಗ್ ಆಲ್ ದಿಸ್. ಥ್ಯಾಂಕ್ ಯು, ಬಾಯ್. ಮತ್ತೆ ಈ ಶಾಲೆಯ ಮಕ್ಕಳಿಗೂ ಮತ್ತೆ ಎಲ್ಲ ಶಿಕ್ಷಕರಿಗೂ ನನ್ನ ನಮಸ್ಕಾರಗಳು. ನಾನು ಈ ಶಾಲೆಯಲ್ಲಿ 7 ವರ್ಷ ಓದಿದ್ದೀನಿ. ಈ ಶಾಲೆಯಿಂದ ನನಗೆ ತುಂಬಾ ಸಿಕ್ಕಿದೆ. ಒಳ್ಳೆ ಶಿಕ್ಷಕರು, ಒಳ್ಳೆ ಸ್ನೇಹಿತರು, ಮತ್ತೆ ಪ್ರಕಾಶ್ ಉಪ್ಪಿನಂತ ಅವರ ದೊಡ್ಡ ದಾನಿಗಳಿಗೆ ಮಾತಾಡೋ ಮತ್ತೆ ಭೇಟಿಯಾಗುವಂತ ದೊಡ್ಡ ಸೌಲಭ್ಯ ಸಿಕ್ತು ನನಗೆ. ಮತ್ತೆ ಈ ಶಾಲೆಯಿಂದ ನನಗೆ ಕಾನ್ಫಿಡೆನ್ಸ್ ಅನ್ನೋದು ಬಹಳ ಬಂತು. ಅಂದ್ರೆ ಪ್ರಕಾಶ್ ಉಪ್ಪಿನವರಿಗೆ ನಾನು SSLC ಇದ್ದಾಗ ಭೇಟಿಯಾಗಿತ್ತು. ನಾನು SSLC ಇದ್ದಾಗ ಹಿಂಗೆ ಪ್ರಾಬ್ಲಮ್ಸ್ ಕೇಳಬೇಕಾದ್ರೆ ನನಗೆ ವಾಶ್ರೂಮ್ ಪ್ರಾಬ್ಲಮ್ಸ್ ಇದೆ ಅಂದಾಗ ನಿಜ ಬಹಳ ಸ್ಪಂದನೆಯಿಂದ ಸ್ಫೂರ್ತಿಯಿಂದ ಆಯ್ತು ಮಾಡಿಕೊಡ್ತೀನಿ ಅಂತ ಒಪ್ಕೊಂಡ್ರು. ಮ್ಯಾನ್ ಆಫ್ ಹಿಸ್ ವರ್ಡ್ಸ್ ಅಂತಾರೆ, ಅವ್ರು ಹೇಳಿದ ಮಾತನ್ನ ನಡ್ಕೊಂಡು ಈಗ ಒಳ್ಳೆ ಹೈಟೆಕ್ ಆದ ವಾಶ್ರೂಮ್ ಅನ್ನ ಬಾಲ್ಕನಿಗೆ ಮಾಡಿಕೊಟ್ಟಿದ್ದಾರೆ. ಸರ್, ನೀವೀಗ ನಿಮ್ಮ ಜೀವನದಲ್ಲಿ ಏನು ದುಡ್ಡಿದಾರ, ಏನು ಕಳ್ಕೊಂಡಿರ ಅಂತ ನನಗೆ ಗೊತ್ತಿಲ್ಲ. ಅದು ನೀವು ಅನಂತರ ಜನರದ ಭರವಸೆ ಮತ್ತೆ ಪ್ರೀತಿ ಮಾತ್ರ ಬಹಳ ಗೆದ್ದಿದ್ದೀರಾ. ಅದಕ್ಕೆ ನೀವೆಲ್ಲ ಈ ಶಾಲೆಗೆ ಒದಗಿಸಿ ಕೊಡ್ತಾ ಇದ್ದೀರಲ್ಲ, ನೀವು ಕೊಟ್ಟಿರೋ ಸ್ಮಾರ್ಟ್ ಬೋರ್ಡ್ ಅನ್ನ 4 ಅಕ್ಷರಗಳು ತರ್ತೀನಿ, ನೀವೊಂದು ಭೋಜನ ಎಲ್ಲ ಕಟ್ಕೊಡ್ತಿದ್ದೀರಲ್ಲ, ಅದನ್ನ ಒಂದು ಕೂತು ಊಟ ಮಾಡಿದ್ದೀನಿ. ಇದನ್ನ ನಾನು ಯಾವತ್ತೂ ಮರೆಯೋಕ್ಕಾಗಲ್ಲ. ಮತ್ತೆ ಈ ಶಾಲೆಯಲ್ಲಿ ನೀವು ಮಾಡಿದ ಬಹಳ ಮಾಡ್ಕೊಂಡಿದ್ದೀರಾ. ಈಗ ಭೋಜನ ಎಲ್ಲ ಆಗಿರಲಿ, ಅಡುಗೆ ಮನೆ ಆಗಿರಲಿ, ಇಂಟರ್ಲಾಕ್ ಆಗಿರಲಿ, ಮತ್ತು ಕಲಿಗೆ ಸ್ಮಾರ್ಟ್ ಬೋರ್ಡ್ಸ್ ಆಗಿರಲಿ, ಇನ್ನು ಬಹಳ ಮಾಡಿದ್ದೀರಾ. ನಿಮಗೆ ದೇವರು ಇನ್ನೂ ಬಹಳಷ್ಟು ಶಕ್ತಿ ಮತ್ತೆ ನಿಮಗೆ ಆಯುಷ್ಯ, ಆರೋಗ್ಯ ಮತ್ತೆ ನಿಮಗೆ ನಿಮ್ಮ ಮುಖದ ಮೇಲೆ ಯಾವತ್ತೂ ಆಗಿ ಹೀಗೆ ಸದಾ ಇರಲಿ ಅಂತ ಹೇಳ್ತೀನಿ. ಈ ದಿನ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವ ಉದ್ದೇಶ ಏನು ಅಂತ ಹೇಳಿದ್ರೆ, 2023-24ನೇ ಸಾಲಿನಲ್ಲಿ ಪ್ರಕಾಶ್ ಅವರು SSLC ವಿದ್ಯಾರ್ಥಿಗಳನ್ನು ಕುರಿತು ಮಾತನಾಡುವ ಸಂದರ್ಭದಲ್ಲಿ ಏನು ಬೇಕಾಗಿದೆ, ನನ್ನಿಂದ ಸಹಾಯ ಆಗಬೇಕಾಗಿದೆ ಅಂತ ಕೇಳಿದಾಗ, ನಮ್ಮ ಶಾಲೆಯ ಅಂದಿನ ವಿದ್ಯಾರ್ಥಿನಿಯಾದಂತಹ ಆಶಿಕಾ ಸಿದ್ದಿಕಿಯವರು ಒಂದು ಹೆಣ್ಣು ಮಕ್ಕಳಿಗೆ ಒಂದು ಶೌಚಾಲಯ ಬೇಕು ಅಂತ ಹೇಳಿ ಒಂದು ಕೋರಿಕೆಯನ್ನು ಹೇಳಿದರು.
ಆವಾಗ ಸರ್ ಅವರು ಆಯಿತು ಮಾಡಿಕೊಡ್ತೀವಿ ಅಂತ ಹೇಳಿದರು. ನಮ್ಮ KPSನಲ್ಲಿ ವಿದ್ಯಾರ್ಥಿಗಳಿಗೆ ಅಗತ್ಯವಾಗಿದ್ದಂಥ ಒಂದು ಶೌಚಾಲಯ ನಿರ್ಮಾಣ ಇದ್ರ ಬಗ್ಗೆ ಇಲಾಖೆಗೆ ಭಾಳಷ್ಟು ಸಾರಿ ನಾವು ಮನವಿ ಮಾಡಿದ್ದಾಗಲೂ ಸಹ ಅಲ್ಪ ಸ್ವಲ್ಪ ಅನುದಾನ ಏನು ಬಂದಿತ್ತು ಅದರಲ್ಲಿ ಸಣ್ಣ ಸಣ್ಣ ಶೌಚಾಲಯಗಳ ನಿರ್ಮಾಣ ಆಗಿತ್ತು. ಆದರೆ ಅದು ಅಷ್ಟೊಂದು ಚೆನ್ನಾಗಿರಲಿಲ್ಲ. ಬಟ್ ಇವತ್ತು ಹೆಣ್ಣು ಮಕ್ಕಳಿಗೋಸ್ಕರ ವಿಶೇಷವಾಗಿ ಹೈಟೆಕ್ ಶೌಚಾಲಯ ನಿರ್ಮಾಣ ಆಗಿದೆ. ಇದ್ರ ಜೊತೆಗೆ ನಮ್ಮ ಜವಾಬ್ದಾರಿ ಸಹ ಹೆಚ್ಚಿದೆ. ಕಾಲೇಜಲ್ಲಿ ಸೈನ್ಸ್ ಟಾಪರ್ ಆಗಿರೋದು. ಫಸ್ಟ್ ಆಫ್ ಆಲ್ ಪ್ರೊಫೆಸರ್ ಕುಮಾರ್ ಸರ್ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ. ಇಂಥ ವಂಡರ್ಫುಲ್ ಆಪರ್ಚುನಿಟಿ ನಮಗೆ ಮಾಡಿಕೊಟ್ಟಿದ್ದಕ್ಕೆ. ಆ್ಯಂಡ್ ನಾನು ಪ್ರೌಡಾಗಿ ಹೇಳ್ತೀನಿ, ಆ ಆಪರ್ಚುನಿಟಿನ ಗ್ರಾಬ್ ಮಾಡ್ಕೊಂಡಿದ್ದೀನಿ ಅಂತ. ಆ್ಯಂಡ್ ಫಸ್ಟ್ ಟೈಮ್ ನಮ್ಮ ಪ್ರಿನ್ಸಿಪಾಲ್ ಸರ್ ಕಾಲೇಜಲ್ಲಿ ಬಂದು ಹೇಳಿದರು. ಆವಾಗ ಅಂದ್ಕೊಂಡಿದ್ದೆ ನನ್ನ ಲಾಸ್ಟ್ ಇಯರು ಈ ಇಯರಲ್ಲಿ ಏನಾದ್ರು ಮಾಡಬೇಕು ಅಂತ. ಆ ಟೈಮಲ್ಲಿ ಕರೆಕ್ಟಾಗಿ ಬಂದು ಪ್ರಿನ್ಸಿಪಾಲ್ ಸರ್ ಹೇಳಿದ್ರು. ಅವಾಗೇ ಅಂದ್ಕೊಂಡೆ ಹೋಗಬೇಕು ಅಂತ. ಆಮೇಲೆ ನಾನು ಹೋದೆ ಕೂಡ, ನಂಗೆ ಖುಷಿ ಇದೆ. ಆಮೇಲೆ ಹೇಳಬೇಕು ಅಂದರೆ ನಮ್ಮ ಚೈಲ್ಡ್ಹುಡ್ ಬಗ್ಗೆ ಹೇಳಬೇಕು ಅಂದರೆ, ನಾವು ಚೈಲ್ಡ್ಹುಡ್ಡೆಲ್ಲ ನೋಡ್ತಾ ಇರ್ತೀವಿ. ಆಕಾಶದಲ್ಲೆಲ್ಲ ಏರೋಪ್ಲೇನ್ ಹೋದರೆ ಎಲ್ಲ ಕದ್ದು ಹೇಳೋದು, ಕೂಗೋದು ಎಲ್ಲ ಮಾಡ್ತಾ ಇರ್ತೀವಿ. ಅಂಥ ಆಪರ್ಚುನಿಟಿ ನಾವು ಲೈನಲ್ಲಿ ನೋಡೋ ಆಪರ್ಚುನಿಟಿ ಸಿಕ್ತು. ಅದಕ್ಕೆ ತುಂಬ ಖುಷಿ ಆಯಿತು.